ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದ ಮೂಲಕ KE ಅವರಲ್ಲಿ ನಾನು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ಎರಡು ವೇದಲ್ಲಿ ಅದನ್ನಾದರೂ ಮಾಡಿ ಅಥವಾ ಇದನ್ನಾದರೂ ಮಾಡಿ. ಸೊ ಯಾವುದನ್ನು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ಒಂದು 2-3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ KE ವೆಬ್ಸೈಟ್ನಲ್ಲಿ ಇವತ್ತು ನೀಟ್ ಆಪ್ಷನ್ ಎಂಟ್ರಿ ಲಿಂಕನ್ನು 11 ಗಂಟೆಗೆ ಕ್ಲೋಸ್ ಮಾಡಲಾಗಿದೆ. ಸೊ UG ನೀಟ್ ಮತ್ತು CETಗೆ ಸಂಬಂಧಪಟ್ಟ ಹಾಗೆ UG ನೀಟಲ್ಲಿ ಕ್ರೀಡೆ ಹೆಚ್ಚುವರಿ ಅರ್ಹತಾ ಪಟ್ಟಿಯನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಸೇಂಟ್ ಜಾನ್ಸ್ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು 27ನೇ ತಾರೀಕು ಅಂದರೆ ಇವತ್ತು ರಿಲೀಸ್ ಮಾಡಿರುವಂಥದ್ದು. ಸೊ ಇದರ ಜೊತೆಗೆ ಗೊತ್ತಿರಲಿ, ಮೊನ್ನೆ ನಡೆದಂತಹ ಮಾಕ್ ಅಲಾಟ್ಮೆಂಟಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟನ್ನು ಮಾಡಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಮಾಡಿದ್ದನ್ನು ಬಿಟ್ಟರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾಡಿಲ್ಲ. ಅದರಲ್ಲಿ ಕೆಲವು ನನಗೆ ಗೊತ್ತಿದ್ದಂಥ ವಿದ್ಯಾರ್ಥಿಗಳು KEಗೆ ಹೋಗಿ ಕೇಳಿದಾಗ, ಸೊ ಸಾಫ್ಟ್ವೇರಲ್ಲಿ ಏನು ಮಿಸ್ಟೇಕ್ ಆಗಿದೆ, ಅದಕ್ಕೆ ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಮಾಡ್ತೀವಿ ಅಥವಾ ಇನ್ನೊಂದು ನಿಮಗೆ ಅಲಾಟ್ಮೆಂಟನ್ನು ಮಾಡ್ತೀವಿ ಅಂತೇಳಿ ಹೇಳಿ ಅವರನ್ನು ಸಾಗ ಹಾಕಲಾಗಿದ್ದು, ಅಂದರೆ ಕಳಿಸಿರುವಂಥದ್ದು ಆಗಿದೆ. ಸೊ ಇದಕ್ಕೆ ನನ್ನ ಹತ್ತಿರ ಪ್ರೂಫ್ ಕೂಡ ಇದೆ. ನನಗೆ ಗೊತ್ತಿರುವಂಥ ಗಳಿಗಳ ಪೇರೆಂಟ್ಸ್ಗಳಿಗೆ ಈ ರೀತಿ ಆಗಿರುವಂಥದ್ದು. ಅಂದರೆ PHಗೆ ಸಂಬಂಧಪಟ್ಟ ಹಾಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸಂಬಂಧಪಟ್ಟ ಹಾಗೆ, ಸೊ ಅವರ ಹೆಸರು ಈ ಒಂದು ಎಲಿಜಿಬಿಲಿಟಿ ಪಟ್ಟಿಯಲ್ಲಿ ಬಂದರೂ ಕೂಡ, ಸೊ ಇಲ್ಲೇ ತೋರಿಸ್ತೀನಿ ನಾನು, ಕ್ರೀಡೆ ಅರ್ಹತೆಯ ಪಟ್ಟಿ. ಸೊ ಇದರಲ್ಲಿ ಹೆಸರು ಬಂದರೂ ಕೂಡ ಇದರಲ್ಲಿ ಅವರಿಗೆ ಕ್ರೀಡೆ ಅಲ್ಲ, ಇದು PH ಸಂಬಂಧಪಟ್ಟ ಹಾಗೆ, ಸೊ ಅವರಿಗೆ ಅಲಾಟ್ಮೆಂಟ್ ಆಗಿಲ್ಲ. ಸೊ ಕ್ರೀಡಾ ಅರ್ಹತೆ ಪಟ್ಟಿಯನ್ನು ಇಲ್ಲೂ ಕೂಡ ರಿಲೀಸ್ ಮಾಡಿದ್ದಾರೆ ಮತ್ತು ಇವತ್ತು ಕೂಡ ರಿಲೀಸ್ ಮಾಡಿರುವಂಥದ್ದು. ಸೊ ಇಲ್ಲಿ ನನಗೆ KE ಅವರ ಮುಂದೆ ಎರಡು ರಿಕ್ವೆಸ್ಟ್, ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಬಟ್ ಎರಡು ವೇದಲ್ಲಿ ನಾನು ಹೇಳ್ತಾ ಇರೋದೇನಂತಂದರೆ, ಒಂದು, ಇವತ್ತು 11 ಗಂಟೆಗೆ ಕ್ಲೋಸ್ ಆಗಿರುವಂತಹ ಆಪ್ಷನ್ ಎಂಟ್ರಿಯನ್ನು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅಟ್ಲೀಸ್ಟ್ ಕೆಲವು ತಾಸುಗಳವರೆಗೆ, ಅಂದರೆ ಆಲ್ಮೋಸ್ಟ್ ಒಂದು 4 ತಾಸು 5 ತಾಸುಗಳವರೆಗೆ ಇನ್ನೊಂದು ಸಾರಿ ಓಪನ್ ಮಾಡಿ. ಅದನ್ನು ಕೂಡ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಮಾಡಿದ್ರೆ ನಡೆಯೋದಿಲ್ಲ, ಯಾಕಂದರೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಆ ಟೈಮನ್ನು ಕನ್ಸಿಡರ್ ಮಾಡಬೇಡಿ. ಅಟ್ಲೀಸ್ಟ್ ಮಾರ್ನಿಂಗ್, ನಾಳೆ ಮಾರ್ನಿಂಗ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಅಥವಾ 3 ಗಂಟೆಯವರೆಗೆ ಆಪ್ಷನ್ ಎಂಟ್ರಿ ಪೋರ್ಟಲನ್ನು ಓಪನ್ ಮಾಡಿ. ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಬಿಕಾಸ್ ಆಫ್ ದ ಸರ್ವರ್ ಎರರ್, ಇಂಟರ್ನೆಟ್ ಫೆಸಿಲಿಟಿ ಇಲ್ಲದೆ ಇರುವಂಥ ಕಾರಣಕ್ಕೆ ಹಳ್ಳಿಗಳಲ್ಲಿ ಕೆಲವು ಪ್ರಾಬ್ಲಮ್ಗಳು ಡೆಫಿನೆಟ್ಲಿ ಆಗಿದೆ. ಯಾಕಂದರೆ 25ನೇ ತಾರೀಕು ನೈಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಮಾಕಿಂದು. ಅದಾದಮೇಲೆ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ 26 ಹೋಲ್ ಡೇ ಒಂದು ದಿವಸ ಟೈಮನ್ನು ಕೊಟ್ಟಿದ್ದಾರೆ ಹೊರತು 27ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ಸಮಯವನ್ನು ಕೊಟ್ಟಿರುವಂಥದ್ದು. ಸೊ ಆ್ಯಕ್ಚುಲಿ ದ ಹೋಲ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೇ ಆಪ್ಷನ್ ಎಂಟ್ರಿ. ಸೊ ಈ ಆಪ್ಷನ್ ಎಂಟ್ರಿಗೆ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯವನ್ನು ಜಾಸ್ತಿಯಾಗಿ ಕೊಟ್ಟು, ಹೆಚ್ಚುವರಿಯಾಗಿ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ. ಯಾಕೆಂದರೆ KEಯಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ನಾನು ವಿದ್ಯಾರ್ಥಿಗಳ ರಿಕ್ವೆಸ್ಟನ್ನು ಓದ್ತಾ ಇದ್ದೀನಿ. ಅಟ್ಲೀಸ್ಟ್ KE ಅವರು ನಾಳೆ ಇವತ್ತು ರಾತ್ರಿ ನಾನು ಹೇಳಿದ್ನಲ್ಲ, ಈ ಕೊಟ್ಟಂಗೆ ಮಾಡಬೇಕು, ಇಸ್ಕೊಂಡಂಗೆ ಮಾಡಬೇಕು ಅಂಥೇಳಿ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಕೊಟ್ಟರೆ ನಡೆಯೋದಿಲ್ಲ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಅಥವಾ 10 ಗಂಟೆಯಿಂದ 5 ಗಂಟೆ ಈ ರೀತಿ ಒಂದು ಆದೇಶವನ್ನು ಕೊಡಿ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಯಾಕೆ ಅಂತ ಅಂದರೆ, ನಿಮ್ಮ ಒಂದು ವೇಳಾಪಟ್ಟಿಯ ಪ್ರಕಾರ 1ನೇ ತಾರೀಕು ಸಂಜೆ, ಅಂದರೆ ಸಂಡೇ ಈವ್ನಿಂಗ್ ರಿಸಲ್ಟನ್ನು ಅನೌನ್ಸ್ ಮಾಡುವಂಥದ್ದು. ಸಂಡೇ ಈವ್ನಿಂಗ್ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ನಾಳೆ 28, 29, 30, 31 4 ಫುಲ್ ಡೇ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಅಟ್ಲೀಸ್ಟ್ ಇನ್ನೂ ಒಂದು ದಿನ ಆಪ್ಷನ್ ಎಂಟ್ರಿಯನ್ನು ಇನ್ಕ್ರೀಸ್ ಮಾಡಿ, ಸೋ ದ್ಯಾಟ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಯಾರ್ಯಾರು ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾರೆ, ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರಿಗೆ ಆ್ಯಡ್ ಮಾಡೋದಕ್ಕಾಗ್ತದೆ. ನೀವು 1ನೇ ತಾರೀಕು ರಿಸಲ್ಟನ್ನು ಅನೌನ್ಸ್ ಮಾಡಿ. ಇದು ಒಂದು ರಿಕ್ವೆಸ್ಟ್. ಎರಡನೇದು, ಇದು ಇಲ್ಲಪ್ಪ ನಾನು ನಮ್ಮ ಈ ಒಂದು ಶೆಡ್ಯೂಲಿಗೆ 100% ಸ್ಟಿಕ್ ಆಗ್ತೀವಿ, ಇಷ್ಟು ದಿನ ಅಂತೂ ಆಗಿಲ್ಲ, ಅಟ್ಲೀಸ್ಟ್ ಈ ಒಂದು ಸಾರಿ ನಾವು 11 ಗಂಟೆ ಅಂದರೆ 11 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ನಾವು ಇದಕ್ಕೆ ಸ್ಟಿಕ್ ಆಗ್ತೀವಿ ಅಂತ ಇದ್ದೀರಿ. ನನ್ನ ರಿಕ್ವೆಸ್ಟ್ ಏನಂದರೆ, ಅದು ಆಗಲಿಲ್ಲ ಅಂದರೆ ಇದು ದಯವಿಟ್ಟು ರಿಸಲ್ಟನ್ನು ನಾಳೆ ಬೆಳಗ್ಗೆಯೇ ಅನೌನ್ಸ್ ಮಾಡಿ, ಅಥವಾ ನಾಳೆ ಅಟ್ಲೀಸ್ಟ್ ಸಂಜೆಯ ತನಕ ರಿಸಲ್ಟ್ ಅನೌನ್ಸ್ ಮಾಡಿಬಿಡಿ ಹೋಗಲಿ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಂತೂ ಟೈಮ್ ಕೊಟ್ಟಿಲ್ಲ. ಈ 4 ದಿನ ಏನು ನಮ್ಮ ವಿದ್ಯಾರ್ಥಿಗಳೇನು ಹೊರದೇಶಕ್ಕೆ ಟ್ರಿಪ್ ಹೋಗಿ ಬರಬೇಕಾ?
ಪಾಪ ಮಳೆಗಾಲನೂ ಇದೆ, ಹೋಗ್ಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ 4 ದಿನ ತಗೊಂಡು ನೀವು ರಿಸಲ್ಟ್ ಅನೌನ್ಸ್ ಮಾಡೋದರ ಬದಲಿಗೆ ಒಂದು ಆಪ್ಷನ್ ಎಂಟ್ರಿಗೆ ಇನ್ನೊಂದು ದಿವಸ ಅವಕಾಶ ಕೊಡಿ. ಇಲ್ಲ ಅಂತ ಅಂದರೆ ಆಪ್ಷನ್ ಎಂಟ್ರಿ 11 ಗಂಟೆಗೆ ಇವತ್ತು ಕ್ಲೋಸ್ ಆಗಿದೆ, ಫೈನ್, ಕ್ಲೋಸ್ಡ್ ಇಟ್ ಈಸ್, ಹೇಳ್ದಂಗೆ ನಡ್ಕೊಂಡು ಬಿಟ್ವಿ ನಾವು. ಬಟ್ ಅಟ್ಲೀಸ್ಟ್ ನಾಳೆ ಸಂಜೆ ಹೊತ್ತಿಗೆ ನೀವು KEA ಫಸ್ಟ್ ರೌಂಡ್ ರಿಸಲ್ಟನ್ನು ಕೊಟ್ಟರೆ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಹೇಗೆ ಅಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಗೆ ಅಂದರೆ ನಾಳೆ ಸಂಜೆ ಹೊತ್ತಿಗೆ ಫಸ್ಟ್ ರೌಂಡ್ ರಿಸಲ್ಟ್ ಕೊಟ್ಟರೆ ಯಾರ್ಯಾರಿಗೆ MCC ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟ್ ಅಲಾಟ್ ಆಗಿದೆ ಅವರಿಗೆ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸಮಯ ಬೇಕಾಗ್ತದೆ, ಆ ಟೈಮ್ ಕೊಟ್ಟಾಗ್ತದೆ. MCC ಅವರು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 29th ಲಾಸ್ಟ್ ಡೇಟನ್ನು ಕೊಟ್ಟಿರುವಂಥದ್ದು. 29ನೇ ತಾರೀಕು ಲಾಸ್ಟ್ ಡೇಟ್ ಏನಿದೆ ಅಷ್ಟರ ಒಳಗಾಗಿ ನೀವು 28 ಅಂದರೆ ನಾಳೆ ರಿಸಲ್ಟ್ ಕೊಟ್ಟುಬಿಟ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ಕರೆಕ್ಟಾದ ಡಿಸಿಷನನ್ನು MCC ಅಲಾಟ್ಮೆಂಟ್ ಬಗ್ಗೆ ತಗೊಳ್ಳೋದಕ್ಕೆ ಈಸಿ ಆಗ್ತದೆ. ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಅಂದರೆ ಯಾವ ವಿದ್ಯಾರ್ಥಿ ಈಗ ಸೀಟ್ ಸಿಕ್ಕಿಲ್ಲ, 603 602 ತೆಗೆದಂಥ ಜನರಲ್ ಮೆರಿಟ್ದವರಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಸಮ್ ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್. ಯಾಕಂದರೆ MCC ಅವರು MCC ಥ್ರೂ ಅವರು ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ. ಸೊ ಹಾಗೆ ತೊಗೊಂಡ್ರು ಅಂತ ಅಂದರೆ ಸೊ ನಮಗೆ ಹೆಲ್ಪ್ ಆಗ್ತದೆ. ಇಲ್ಲ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು MCC ಸೀಟನ್ನು ಬಿಟ್ಟು KEA ಕೌನ್ಸಿಲಿಂಗಿಗೆ ವೇಟ್ ಮಾಡಿ ಇಲ್ಲಿ ಫ್ರೀ ಎಕ್ಸಿಟ್ ಆಗಿ MCCಯಲ್ಲಿ ಸೊ MCC ಸೀಟ್ ನಮಗೆ ಲಾಸ್ ಆಗೋ ಹಾಗೆ ಮಾಡ್ತದೆ. ಸೊ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಈಸಿಲಿ ಸೀಟ್ ಸಿಕ್ಬಿಡ್ತದೆ. ಅದಕ್ಕೆ ಅಟ್ಲೀಸ್ಟ್ ಇದರಿಂದ 2 ಟೈಪ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಮೊದಲನೇದು ಐದರ್ ಆಪ್ಷನ್ ಎಂಟ್ರಿಯನ್ನು ಇನ್ನೂ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ, ಅದು ಸರಿಯಾಗ್ತದೆ. ಅಥವಾ ನಾವು ಇಷ್ಟಕ್ಕೆ ಸ್ಟಿಕ್ ಆಗ್ತೀವಿ, ನೀವೇನು ಬೇಕಾದರೂ ಮಾಡ್ಕೊಂಡು ಹೋಗಿ ಅಂದರೆ ಅದಕ್ಕೆ ರಿವರ್ಸ್ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ನಾಳೆ ಸಂಜೆಯ ಹೊತ್ತಿಗೆ ರಿಸಲ್ಟನ್ನು ಅನೌನ್ಸ್ ಮಾಡಿ. ನಿಮಗೆ 24 hours ಸಾಕು ನಿಮ್ಮ ಸಾಫ್ಟ್ವೇರನ್ನು ಸೆಟ್ ಮಾಡಿಕೊಂಡು ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ. ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಆಗಿದೆ, ಹೌದಾ? ಸೊ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನೀವು ರಿಸಲ್ಟ್ ಅನೌನ್ಸ್ ಮಾಡೋದು ಬೇಕಂದರೆ ಸೊ ಅನೌನ್ಸ್ ಮಾಡಿಬಿಟ್ಟು ಸೊ ನಮ್ಮ ಉಳಿದಂಥ ವಿದ್ಯಾರ್ಥಿ ಯಾರ್ಯಾರಿಗೆ MCCಯಲ್ಲಿ ಅಲಾಟ್ ಆಗಿದೆ ಅವರಿಗೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಸೊ 2 ರಿಕ್ವೆಸ್ಟನ್ನು ಇಟ್ಟಿದ್ದೀನಿ. ಗೊತ್ತಿಲ್ಲ, ಬಹಳ ಜನ ನನ್ನ ವ್ಯೂವರ್ಸ್ಗಳು ಹೇಳ್ತಾರೆ, ಸರ್ ನಿಮ್ಮ ವಿಡಿಯೋ KEA ಅವರಿಗೆ ಮುಟ್ತದ, ದಯವಿಟ್ಟು ಈ ರೀತಿಯಾಗಿ ಒಂದು ವಿಡಿಯೋ ಮಾಡಿ ಅಂಥೇಳಿ. ಬಟ್ ನನಗೇನು ನಂಬಿಕೆ ಇಲ್ಲ. ಸೊ ಕೋಇನ್ಸಿಡೆಂಟ್ಲಿ ಹಾಗಾಗ್ಬೋದು, ನಾನೇನು ಹೇಳಿರ್ತೀನಿ ಅದು ಅವರು ಮಾಡ್ಬೋದು. ಬಟ್ ಹಾಗೇನಾದರೂ ಅದೇ ನಿಜ ಆಗಿದ್ದರೆ ಯಾರಾದರೂ ಒಂದು ಅಧಿಕಾರಯುತ ಈ ಒಂದು ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಅವರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು 2 ರೀತಿಯಾಗಿ ಯೋಚನೆ ಮಾಡಿ. ಒಂದು, ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿ. ಇಲ್ಲ ನಾವು 11ಕ್ಕೆ ಕ್ಲಿಕ್ ಮಾಡಿದ್ದೀವಿ ಅಂದರೆ ಫೈನ್, ವಿದ್ಯಾರ್ಥಿಗಳದ್ದು ತಪ್ಪಿರ್ತದೆ. 11ನೇ ತಾರೀಕು ತನಕ 11 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟೊಳಗೆ ಮಾಡ್ಕೋಬೇಕಾಗ್ತದೆ. ಸೊ ಆಗಲಿಲ್ಲ, ಅಟ್ಲೀಸ್ಟ್ ರಿಸಲ್ಟನ್ನು ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅನೌನ್ಸ್ ಮಾಡಿ. ಸೊ ದ್ಯಾಟ್ MCCಯಲ್ಲಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೋತಾರೆ. ಅಟ್ಲೀಸ್ಟ್ MCC ಥ್ರೂ ಅವರು ಅಡ್ಮಿಷನ್ ತೊಗೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಉಳಿದಂಥ ಯಾರಿಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ MCCಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಸೊ ಈ ಒಂದು ವಿಡಿಯೋ KEA ಅವರಿಗೆ ರೀಚ್ ಆಗೋ ಹಾಗೆ ಮಾಡುವಂತಹ ಒಂದು ಕೆಲಸ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.